ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ. ಯಾರಣ್ಣ ನೀನಾ? ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಿಮ್ಮ ಕಾಯಿಸಿದಾರಲ್ಲ ಏನದು ನಮಸ್ಕಾರ ಗುರುವರ್ಯರೇ. ಎಲ್ಲ ಅಂಕಲ್ಗಳು. ಮೀಟರ್ ಬೇಕು, ಮೀಟರ್ ನಾವು ಆಡದ ಒಂದೇ ಒಂದ್ ಚಾಲ್ ಕೊಟ್ಬಿಡಿ ನೋಡಂತಡಿ. ಏ ಇವ್ನಿಗೆ ಹಾಕ್ಬೇಕಂತ ಹಾಕು. ಏನು ಗೊತ್ತಾರ ಸಂತೋಷ ಹೋಗ್ಬಿಟ್ಟ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ತಡಿ ಹೇಯ್ ಇಲ್ಲಿ ನೋಡಿ ಬ್ರೋ. ಹಾಯ್ ಗಾಯ್ಸ್, ಇದೇ ನೋಡಿ ಮಲ್ಪೆ ಬೀಚ್. ನಮಸ್ಕಾರ ಹೊಡಿತಾ ಇದಾರೆ. ನಮಸ್ಕಾರ ಗುರುವರ್ಯರೇ. ನಮಸ್ಕಾರ. ಈಗ ನಾವು ಮಲ್ಪೆಲಿದ್ದೀವಿ. ಯಾವ ಬಾಂಗ್ಡೆ ಮೀನ್ ತಿನ್ಬೇಕೋ ಇಲ್ಲ ಬೇರೆ ಮೀನ್ ತಿನ್ಬೇಕೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಬರುತ್ತಲ್ಲ ಯಾವ್ದು ಲೆಸ್ ಬರುತ್ತಲ್ಲ ಮೀನ್, ಗೊತ್ತಿಲ್ಲ ಬ್ರೋ. ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ತಿನ್ನೋದೇ ಇಲ್ವಲ್ಲ. ನೀವು ಲಿಂಗಾಯತ? ಹೌದು ಮತ್ತೆ. ಕೆಟ್ಲಿಂಗಾಯ್ತ್ರು. ಇವನ್ ಮಾತ್ರ ಕೆಟ್ಲಿಂಗಾಯ್ತ್ರು. ಪ್ಯೂರ್ ಲಿಂಗಾಯ್ತ್ರು. ಇವನು ಕೆಟ್ಲಿಂಗಾಯ್ತ್ರು. ಇವನು ನಾವು ಬ್ರಾಹ್ಮಿನ್ಸ್ ಬ್ರೋ. ಹೌದೇನಪ್ಪ. ಇಲ್ಲಿ ಜನ್ವರ ಕಾಣ್ತಾನೆ ಇಲ್ಲ. ಬಿಚ್ಚಿಕ್ ಬಂದಿದ್ಯಾ? ನಮ್ಮ ಗುರುಗಳಿದೆ ನೋಡಿ ಬ್ರೋ, ಗುರುಗಳು. ಮಲ್ಪೆ ಬೀಚಲ್ಲಿ ಈ ತರ ಬುಕಿಂಗ್ ಕೌಂಟರ್ಸ್ಗಳು ಬೇಜಾನ್ ಇದಾವೆ. ಯಾವ್ದ್ರಲ್ಲಿ ಬೇಕಾದ್ರೂ ತಗೋಬಹುದು. ಎಲ್ಲ ಚಾರ್ಜಸ್ ಒಂದೇ ಇರುತ್ತೆ. ಎಲ್ಲ ಸೇರಿ 1600 ರೂಪಾಯಿ. ಈಗ ಹೋಗ್ತಾ ಇದೀವಿ ಒಳಗಡೆ. ನೋಡೋಣ. ವೆಯ್ಟಿಂಗ್ ಮಾಡ್ಬೇಕಂತ. ಯಾವ್ದು ಹೆಸರು? ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತೆ. ಈ ತರ ಮಾತಾಡೋದಕ್ಕೆ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಅಂದ್ಬಿಟ್ಟು ನೋಡೋಣ. ದ್ವೀಪಕ್ಕೆ ಹೋಗ್ತಾ ಇದೀವಿ. ಹೆಂಗಿದೆ ಲೈಫು? ಜಾಲಿ 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 ಎಲ್ಲ. ಈಗ ಏನ್ ಹೇಳ್ತೀರಾ ಇದಕ್ಕೆ? ಏನು ಹೇಳ್ವಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೋಡು ಅಲ್ಲಿ ಕಾಣಿಸ್ತಾ ಇದಲ್ಲ, ಅದಕ್ಕೆ ಚೆನ್ನಾಗಿದ್ಯಾ? ನಾವು ಹೇಳ್ತಿಲ್ವಾ ಬೇರೆ ದೇಶಕ್ಕೆ ಹೋದ್ರು ನಮ್ಮ ದೇಶದಲ್ಲಿರೋಂಥದ್ದು ಇಲ್ಲ ಅಂತ. ನುಗ್ತಾಯ್ತೆ ನೀರು. ನುಗ್ತು ನುಗ್ಲಿ ಬಂತು. ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲಣ. ಎಲ್ಲ ಹತ್ರಿ ಅದಕ್ಕೀಗ ಜಿಂಗ ಲಕ ಲಕ ಲಕ. ಏನು ಹೇಳ್ವಾ? ಕಿಸ್ ಕೊಟ್ಟೋಕಣ 2 ವಾರ. ಪಪ್ಪಿ ಕೊಡ್ತೀನಿ ಬಾ ಅಂತ ಅವಳು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ನಿಲ್ದಾಣ. ಟ್ರೈನು ತುಂಬಾ ನಮ್ಗೆ ಕಚ್ಕೊಂಡಿದ್ದಾರೆ. ಯಾಕೆಂದ್ರೆ ತುಂಬಾ ನರ್ವಸ್, ಸ್ವಲ್ಪ ಭಯ ಇದೆ. ವೈಯಕ್ತಿಕ ವಿಚಾರ, ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ. ಅದ್ಭುತವಾದ ವಾತಾವರಣ. ನೋಡು, ಅದೇ ಮಾಡಲ್ಲ ಅಂತ ಹೇಳ್ಬೇಕು, ತಿರ್ಗಾ ಕಾಣ್ತಿಲ್ಲ. ಮಲ್ಪೆ ಬೀಚ್ದ ಕೆಲವೇ ನಿಮಿಷಗಳಲ್ಲಿ ಹೋಗುವಂತಹ ಬೀಚಲ್ಲಿ ನಾವು ಈಗ ಒಂದು ಐಸ್ಲ್ಯಾಂಡ್ಗೆ ಬಂದಿದ್ದೀವಿ. ಅದ್ಭುತವಾದ ಲೊಕೇಶನ್ ಅಂತಲೇ ಹೇಳ್ಬೋದು. ವೆಲ್ಕಮ್ ಮಾತ್ರ ಮಸ್ತಾಗಿತ್ತು. ಒಳಗೆ ಹೋಗ್ತಿದ್ದಂಗೆ ಮರಗಳು ನಮ್ಮನ್ನು ಸ್ವಾಗತ ಮಾಡ್ತಿದ್ವು. ಯಾಕೆ ಅಂತಂದರೆ ಅಷ್ಟು ಗ್ರೀನರಿ ಇತ್ತು. ಅದ್ಭುತ ಅಂತಲೇ ಹೇಳ್ಬೋದು. ಇಲ್ಲಿ ಫುಡ್ ಸ್ಟಾಲ್ಗಳು ಕೂಡ ಇದ್ದಾವೆ, ಆದರೆ ಅಲ್ಲಿ ತುಂಬ ಪ್ರೈಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ತಿನ್ನಿ. ಇಬ್ರು ಹೆಂಗ್ ಹೋಗ್ತಾರ ನೋಡಿ, ಲವರ್ಸ್ಗಳು ಹೋದಂಗೆ, ಗಂಡ ಹೆಂಡತಿ. ಬೇರೆ ದೇಶಗಳಿಗೆ ಹೋಗಿ ಸೌಂದರ್ಯವನ್ನ ಸವಿಯೋದಕ್ಕಿಂತ ನಮ್ಮ ದೇಶದಲ್ಲಿರುವಂತಹ ಸೌಂದರ್ಯವನ್ನ ಸವಿಯೋದೇ ನಮಗೆ ಇಷ್ಟ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ತರ ಕ್ಲಿಸ್ಟರ್ ಕ್ಲಿಯರ್ ನೀರನ್ನ ನಾನು ಎಲ್ಲೂ ನೋಡಿಲ್ಲ.
ಯಾಕೋ ಸುಸ್ತಾಯ್ತಾ? ಅಫ್ಕೋರ್ಸ್ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾಕೋ ಸುಸ್ತಾಯ್ತಾ? ಯಾಕೆ ಈ ತರ ಜಾಗ ಸೌಂದರ್ಯವನ್ನ ಸವಿಲಿ ಅಂತ ಅನ್ಕೊಂಡ್ರೆ ಈ ತರ ಫಾರಿನರ್ಸ್ ಸ್ಕರ್ಟ್ಗಳು ಹಾಕೊಂಡು ಜನ ಕಣ್ಣನ್ನ ಹಾಳು ಮಾಡ್ತಾರೆ. ಸೈಂಟ್ ಮ್ಯಾರೀಸ್ ಐಲ್ಯಾಂಡ್ ಅಲ್ಲಿ ಇದೀವಿ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇಲ್ಲ. 29:30 ನನ್ನ ಮದುವೆ ಐತೆ. ಹಾ ತೆಂಗಿನಕಾಯಿ ಎಲ್ಲ ಕಿತ್ಬಿಟ್ಟು ಮನೆ ಕಳ್ಸಿ. ಸರಿ ಸರಿ, ಇರೋವೆಲ್ಲ ಕಿತ್ಬಿಟ್ಟು ಕಳಿಸ್ತೀನಿ. ಮುಂದೆ ಕಿತ್ಕೊಳಕ್ಕಾಗಲ್ಲ ಅವರು, ನಾವ್ ಇರ್ತೀರಿ ನಿನ್ ಜೊತೆ. ಅಲ್ಲ, ಇವ್ರಿಗೆ ನನ್ನ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಇದ್ದು ಒಳ್ಳೆ ಹೆಸರಿಕ್ಲಾರ್ದಲೆ ಸೆಂಟ್ ಮ್ಯಾರೀಸ್ ಅಂತ ಯಾಕೆ ಇಕ್ಕೋದ್ರು? ಅಲ್ಲ, ಈ ನನ್ನ ಮಕ್ಕಳು ಇಂಗ್ಲೀಷ್ನವ್ರು ಬಂದು ಎಲ್ಲ ಹಾಳು ಮಾಡಿ ಇಕ್ಕೋದ್ರು, ಅದಕ್ಕೆ ಅವ್ರ ಹೆಸರು ಇಕ್ಕೊಂಡು ಇನ್ನೂ ಬೆಳೆಸ್ತಾವ್ರೆ. ಈಗ ಲಕ್ಷದ್ವೀಪ ಅಂತ ಐತೆ, ಅದು ನಮ್ಮ ಲಕ್ಷಕ್ಕೆ ಒಂದು ಅಂತ ಅಂದ್ಬಿಟ್ಟು ಹೆಸರು, ಅದು ಓಕೆ. ಇದು ಯಾಕೆ ಈ ಥರ ಹೆಸರು ಇಕ್ಬಿಟ್ರು ಅಂತ. ಖಂಡಿತ ಏನಾದರೂ ಆಗಲಿ ಇದೊಂದು ಚೇಂಜ್ ಮಾಡಬೇಕು. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡೋಣ ಬನ್ನಿ. ಸೆಂಟ್ ಮ್ಯಾರೀಸ್ ಐಲ್ಯಾಂಡಲ್ಲಿ ಒಬ್ಬನ್ನೇ ಬಿಟ್ಟು ಎಲ್ಲರೂ ಓಡ್ಬಿಟ್ರು ಏನೇನೋ ತಿನ್ನಬೇಕು ಅಂತ. ನನ್ನ ಕೈಲಂತೂ ನಡೆದು ಸಾಕಾಯಿತು. ಫುಲ್ಲು ಎಂಜಾಯ್ ಗುರು. ನೀವು ಆರಾಮಾಗಿ ಬರ್ಬೋದು. ಬರೀ 400 ರೂಪಾಯಿ ಟಿಕೆಟು. 5 ಕ್ಲಾಸಾಗೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ನೋಡ್ಕೊಂಡು. ಇದು ನೋಡ್ರಿ ಸ್ವರ್ಗ ಅಂದ್ರೆ ಈ ಸ್ಲ್ಯಾಂಡ್. ಈಗ ಹೊರಟಿದ್ದೀವಿ, ಮುಗಿತು. ನಮಗೆ ಕೊಟ್ಟಿದ್ದಂತಹ ಸಮಯ ಮುಗಿದಿದೆ, ಹಾಗಾಗಿ ನಾವು ತೆರಳಬೇಕಾಗುತ್ತದೆ. ಆ ಸಮಯ ಅನ್ನೋದು ತುಂಬಾ ಕಠಿಣ ಅಲ್ವಾ? ಇನ್ನು ಹಲವಾರು ಜಾಗಗಳನ್ನ ಸೌಂದರ್ಯವನ್ನ ಸವಿಯಬೇಕಾಗಿತ್ತು. ಯಾವ್ದದು? ಅಷ್ಟೇ. ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರ.